ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಫ್ಲಶ್ ಹೇಗೆ ಫಿಕ್ಸ್ ಮಾಡೋದು ಅಂತ ಹೇಳಿಕೊಡ್ತೀವಿ. ಮೆಟ್ರೋಪೋಲ್ ಫ್ಲಶ್ ಹೇಳ್ತೇವೆ ಇದಕ್ಕೆ. ಇದನ್ನು ಹೇಗೆ ಕ್ಯಾನ್ಸಲ್ ಮಾಡೋದು ಮತ್ತು ಇದಕ್ಕೆ ಏನೆಲ್ಲ ಫಿಟ್ಟಿಂಗ್ಸ್ ಬೇಕು, ಇದು ಯಾವ ರೀತಿ ಎಷ್ಟು ಹೈಟಿಗೆ ಇಡಬೇಕು ಎಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ನೋಡಿ, ಫ್ಲಶ್ ನೋಡಲಿಕ್ಕೆ ಈ ರೀತಿ ಇರ್ತದೆ. ನಾವು ಹೊರಗಿಂದ ಫಿನಿಶ್ ಎಲ್ಲ ಆದ ಮೇಲೆ ಇದು ಗೊತ್ತಾಗೋದಿಲ್ಲ, ಹೀಗೆ ಇರ್ತದೆ. ಬ್ಯಾಕ್ ಸೈಡ್ ಇಷ್ಟು ಇರ್ತದೆ ಅಂತ, ಇಷ್ಟು ಡೀಪಾಗಿರ್ತದೆ. ಮತ್ತು ಇದರಲ್ಲಿ ಆ್ಯರೋ ಮಾರ್ಕ್ ಉಂಟು, ಅದು ಕೆಳಗೆ ಇರಬೇಕು. ಆ್ಯರೋ ಮಾರ್ಕ್ ಅಂದರೆ ನೀರು ಮೇಲಿಂದ ಕೆಳಗೆ ಕೊಮಡಿಗೆ ಹೋಗೋದ್ರಿಂದ ಆ ರೀತಿ ಇರಬೇಕು. ಮತ್ತು ನಾವು ಹೊರಗಡೆ ಯಾವ ಪೈಪಲ್ಲಿ ಪೈಪ್ಲೈನ್ ಮಾಡ್ತೇವೆ, ಆ ಲೈನಿದು ಫಿಟ್ಟಿಂಗ್ಸ್ ಮೇಲ್ಗಡೆ ಅಂದರೆ ಇನ್ಪುಟ್ಟಿಗೆ ಇಲ್ಲಿ ಹಾಕಬೇಕು, ಅದರಿಂದ ಲೈನ್ ಮಾಡಬೇಕು. ನಾವೀಗ UPVC ಲೈನ್ ಮಾಡೋದ್ರಿಂದ ಇನ್ಲೆಟಿಗೆ, ಅದರ ಇನ್ಪುಟ್ಟಿಗೆ UPVC MT ಅನ್ನು ಫಿಕ್ಸ್ ಮಾಡಬೇಕು. ನೋಡಿ, ಇದು ಈ ರೀತಿ ಟಫ್ಲಾನ್ ಟೇಪ್ ಹಾಕಿ, ಶೆಲಾಕ್ ಅಂತ ಸಿಗ್ತದೆ, ಶೆಲಾಕ್ ಹಾಕಿ ಈ ರೀತಿ ಟೈಟ್ ಮಾಡಬೇಕು. ಅದು ಟೈಟ್ ಮಾಡಿ ಆದಮೇಲೆ ಇನ್ನೊಂದು ಬದಿಗೆ ಅಂದರೆ ಫ್ಲಶ್ನ ಔಟ್ಲೆಟಿಗೆ ನೋಡಿ, ಅದರಲ್ಲಿ ಈ ರೀತಿ ಒಂದು ಚಕ್ ನಟ್ ಅಂದರೆ ಪೀಸ್ ಬರ್ತದೆ. 1.5 ಇಂದ 1 ಕಾಲಿಗೆ. ನಮಗೆ ಕೊಮಡಿಗೆ ಬೇಕಾಗಿರೋದು 1/4 ಇಂಚಿ. ಆದರೆ ನೋಡಿ, ಇದು ಈ ರೀತಿ ಬರ್ತದೆ. ಇದರಲ್ಲಿ ಒಳಗೆ ಒಂದು ವಾಷರ್ ಬರ್ತದೆ. ಇದನ್ನು ಹೀಗೆ ಟೈಟ್ ಮಾಡಿ ಫಿಕ್ಸ್ ಮಾಡಿ ಟೈಟ್ ಮಾಡಿದ ಮೇಲೆ ಕೆಳಗಿನ ಥ್ರೆಡ್ಡಿಗೆ 1 ಕಾಲಿನ FTA ಅನ್ನು ಫಿಕ್ಸ್ ಮಾಡಬೇಕು. ಕೆಳಗಡೆ ಮಾತ್ರ PVC ಲೈನೇ ಮಾಡಬೇಕು. UPVC ಮಾಡಿದರೆ ಕೊಮಡಿಗೆ ಅದರ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ಆಗೋದಿಲ್ಲ. ನೋಡಿ, ನಾವು ಎಂತ ಮಾಡ್ತೇವೆ ಹೇಳಿದರೆ, ಇದು ರೂಲ್ಸ್ ಸರಿಯಾ ತಪ್ಪ ನಮಗೆ ಗೊತ್ತಿಲ್ಲ, ಆದರೆ ನಾವು ಆ ಪೀಸನ್ನು ಹಾಕೋದಿಲ್ಲ. ಅದರಲ್ಲಿ ಕೆಲವು ಕಡೆ ಲೀಕೇಜ್ ಬಂದಿದೆ, ಅದಕ್ಕಾಗಿ ಹಾಕೋದಿಲ್ಲ. ನಾವು 1.5 FTA ಅನ್ನು ಅದಕ್ಕೆ ಡೈರೆಕ್ಟಾಗಿ ಫಿಕ್ಸ್ ಮಾಡ್ತೇವೆ. ಅಂದರೆ ಟಫ್ಲಾನ್ ಹಾಕಿ, ಶೆಲಾಕ್ ಹಾಕಿ, ಆಮೇಲೆ ಅದನ್ನು ಡೈರೆಕ್ಟಾಗಿ ಫಿಕ್ಸ್ ಮಾಡ್ತೇವೆ. ನೋಡಿ, ಈ ರೀತಿ. ಆಮೇಲೆ ಏನು ಮಾಡ್ತೇವೆ ಹೇಳಿದರೆ, 1.5 ಇಂದ 1 ಕಾಲಿನ ಬುಷ್, PVC ಬುಷನ್ನು ಅದಕ್ಕೆ ಫಿಕ್ಸ್ ಮಾಡ್ತೇವೆ. ಈ ರೀತಿ ನೋಡಿ, ಇದು 1.5 ಇಂದ 1 ಕಾಲು 50 mm ಇಂದ 40 mm ಬುಷು. ಇದನ್ನು ಎರಡೂ ಸೈಡ್ ಗಮ್ ಹಾಕಿ, FTAಗೆ ಮತ್ತು ಬುಷ್ಷಿಗೆ ಗಮ್ ಹಾಕಿ ಈ ರೀತಿ ಫಿಕ್ಸ್ ಮಾಡಬೇಕು. ಈಗ ಅದು ಕೆಳಗಿನ ಲೈನು 1/4 ಇಂಚ್ ಆಯಿತು, ಅಂದರೆ 40 mm ಆಯಿತು. ಇದು ಅದರ ಪ್ರೊಸೀಜರ್. ಇನ್ನು ಗೋಡೆಗೆ ಹೇಗೆ ಫಿಕ್ಸ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ನೋಡಿ, ಇದೀಗ ಇಲ್ಲಿ ಏನು ಚಿಪ್ಪಿಂಗ್ ಮಾಡ್ತಿದ್ದೇವೆ ಅಲ್ಲಿ ಸ್ವಲ್ಪ ಡೀಪ್ ಆಗಬೇಕು. ಯಾಕೆ ಹೇಳಿದರೆ ಫ್ಲಶ್ಶಿನ ಹಿಂಬದಿ ಸ್ವಲ್ಪ ಡೀಪ್ ಇರೋದ್ರಿಂದ ಅದು ಕೂರಬೇಕು. ಅದರಲ್ಲಿ ಒಂದು ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಒಂದು ಮಾರ್ಕ್ ಹಾಕಿದ್ದಾರೆ. ಅದು ಗೋಡೆಯಿಂದ ಒಂದು 1/4 ಇಂಚು ಹೊರಗಿದ್ರೆ ಸಾಕು. ಅದು ಟೈಲ್ಸಲ್ಲಿ ಅಷ್ಟು ಕವರ್ ಆಗಬೇಕು. ಫ್ಲಶ್ ನೆಲದಿಂದ ಅಂದರೆ ಟೈಲ್ಸ್ ಫಿನಿಶಿಂಗ್ ಲೆವೆಲಿಂದ 42 ಇಂಚಿಗೆ ಇಡಬೇಕು ಮಿಡ್ಲ್. ನೋಡಿ, ಈ ರೀತಿ ನೆಲದಿಂದ 42 ಇಂಚಿಗೆ ಮಿಡ್ಲ್ ಇಟ್ಟು ಆಮೇಲೆ ನಾವು ಅದರ ಪೈಪ್ಲೈನನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ. ಹೀಗೆ ಹಿಡಿದು ಅದರ ಮೇಲೆ ನಾವು ಎಲ್ಬೋ ಡೈರೆಕ್ಟ್ ಹೊರಗೆ ಹಾಕೋದಾದರೆ ಹೊರಗೆ ಹಾಕ್ಬೋದು. ಈಗ ನಮ್ಮದು ಅಡ್ಡ ಹೋಗಿದೆ ಲೈನ್, ಅಲ್ಲಿಂದ ಈ ರೀತಿ ಮಾರ್ಕ್ ಮಾಡಿ ಅಲ್ಲಿಂದ ಹೊರಗಡೆ ಲೈನ್ ಕೊಂಡೋಗಬೇಕು. ನೋಡಿ, ಈಗ ಈ ರೀತಿ ಫಿಕ್ಸ್ ಮಾಡಿ ಲೈನ್ ಕೊಂಡೋಗಬೇಕು. ಕೆಳಗೆ 1/4 ಇಂಚಿ ನೆಲದಿಂದ 1 ಫೀಟ್ ಹೈಟಿಗೆ ಇಟ್ಟರೆ ಸಾಕಾಗ್ತದೆ. ಆಮೇಲೆ ಅದು ಕೊಮಡಿಗೆ ಹೇಗೆ ಅದನ್ನು ಸೆಟ್ ಮಾಡಬೇಕು ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಫ್ಲಶ್ ಫಿಕ್ಸ್ ಮಾಡೋದು ಈ ರೀತಿ. ನೋಡಿ, ಫಿನಿಶಿಂಗ್ ಎಲ್ಲ ಆದಮೇಲೆ ಈ ರೀತಿ ಬರ್ತದೆ. ಆಮೇಲೆ ಟೈಲ್ಸ್ ಅದು ಮಿನಿಮಮ್ ಮ್ಯಾಕ್ಸಿಮಮ್ ಏನು ಹೇಳಿದ್ದೆ ಇಷ್ಟು ಬಂದಿದೆ. ನೋಡಿ, ಈಗ ಇದು ಕರೆಕ್ಟ್ ಸೆಟ್ ಆಗಿದೆ. ಆಮೇಲೆ ಅದನ್ನು ಕ್ಯಾಪ್ ತೆಗೆದು 2 ಸ್ಕ್ರೂ ಇರ್ತದೆ, ಕ್ಯಾಪ್ ತೆಗೆದು ನೋಡಿ, ಮೊದಲು ಏನು ಫ್ಲಶ್ ಬಾಕ್ಸಲ್ಲಿ ಬಂದಿರ್ತದೆ ಅದರೊಟ್ಟಿಗೆ ಈ ಫ್ಲಾಂಜ್ ಬಂದಿರ್ತದೆ. ಈ ಫ್ಲಾಂಜನ್ನು
ಅದಕ್ಕೊಂದು ವಾಷರ್ ಉಂಟು ನೋಡಿ. ವಾಷರ್ ಇಲ್ಲ ಅಂದರೆ ಆ ಫ್ಲಾಂಜ್ ಫ್ಲಶ್ಶಿಗೆ ಕೂರಲ್ಲ, ಫುಲ್ಲು ಫ್ರೀ ಆಗ್ತದೆ. ಅದನ್ನೊಂದು ಕರೆಕ್ಟ್ ನೋಡಿ ಈ ರೀತಿ ಫಿಕ್ಸ್ ಮಾಡಿ ಆಮೇಲೆ ಖಾಲಿ ಅದಕ್ಕೆ ಪುಷ್ ಮಾಡೋದು. ತುಂಬ ಸಿಂಪಲ್ಲು, ಇಷ್ಟೇ. ಇದನ್ನು ಕರೆಕ್ಟಾಗಿ ಮಾಡಿದರೆ ಕರೆಕ್ಟ್ ಕೂರ್ತದೆ ನೋಡಿ. ಈಗ ಫ್ಲಶ್ ರೆಡಿ ಆಯಿತು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕಮೆಂಟಲ್ಲಿ ರಿಪ್ಲೈ ಮಾಡ್ತೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.